ऑथेंटिक न्यूज 19 में आपका स्वागत है। आइए देखते हैं आज की न्यूज। ಆಭಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ। ನಾನು ಹರೀಶ್ ಜಿಂಗ್ಲಿ, ನನಗೆ ಅಖಿಲ ಕರ್ನಾಟಕ ಶಿಕ್ಷಕರ ಸಮಾಜ ಒಂದು ರಾಜ್ಯ ಕಮಿಟಿಯ ಅಧ್ಯಕ್ಷರನ್ನಾಗಿ ಇವತ್ತು ನಾನು ನೇಮಕ ಮಾಡಿದ್ದಾರೆ. ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನನ್ನ ಮೇಲೆ ಅಪಾರ ಪ್ರೀತಿಯನ್ನು ತೋರಿ ಯಾವುದೇ ರೀತಿಯ ಒಂದು ಕಂಡೀಷನ್ ಹಾಕಲಾರದೆ ನನ್ನನ್ನು ಒಂದು ಪರಿಗಣಿಸಿ ಒಂದು ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರಿಗೆ ನಾನು ಆತ್ಮ ಸಂತೋಷದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಸಂಘಟನೆ ವಿಚಾರದಲ್ಲಿ ಬಂದಾಗ ಶಿಕ್ಕಿಲಗಾರ ಸಮಾಜ ಸ್ವಲ್ಪ ರಾಜ್ಯಾದ್ಯಂತ ಸ್ವಲ್ಪ ಸಂಘಟನೆಯಲ್ಲಿ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ನಮ್ಮ ಸಮಾಜದ ಅಂಕುಡೊಂಕುಗಳನ್ನು ಕುಂದುಕೊರತೆಗಳನ್ನು ನಾವೆಲ್ಲ ಗೆಳೆಯರ ಬಳಗ ಜೊತೆಗೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲ ಅವ್ರ ಜೊತೆಗೆ ಕುಂತ್ಕೊಂಡು ಗುರು ಹಿರಿಯರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಮತ್ತೇನು ಯೋಜನೆಗಳನ್ನು ಹಾಕೊಳ್ಳೋಕ್ಕೆ ಸಾಧ್ಯದ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಸರ್. ಈಗಾಗಲೇ ನಿಮ್ಗೆ ಇಡೀ ಅಖಿಲ ಕರ್ನಾಟಕ ಶಿಕ್ಕಲ್ಗಾರ್ ಸಮಾಜದ ಎಲ್ಲ ಗುರು ಹಿರಿಯರು ಒಂದು ಜವಾಬ್ದಾರಿ ಮತ್ತು ಒಂದು ಇಡೀ ಸಮಾಜದ ತೂಕವನ್ನು ತಮ್ಮ ಕೈಯಲ್ಲಿದೆ. ಇಡೀ ಶಿಕ್ಕಲ್ಗಾರ್ ಸಮಾಜದಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ. ಆ ಜನರಿಗೆ ತಾವು ಯಾವ ರೀತಿ ಯಾವ ಮಾರ್ಗದಲ್ಲಿ ಮತ್ತು ಯಾವ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಒಂದು ಉತ್ಸಾಹದಲ್ಲಿದ್ದೀರಾ? ವಿಶೇಷವಾಗಿ ನಾನು ನಮ್ಮ ಶಿಕ್ಕಲ್ಗಾರ ಸಮಾಜದ ಮಾಜಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ದಶರಥ್ ವಾಲಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇವೆಲ್ಲ ಪ್ರಕ್ರಿಯೆ ಆಗಬೇಕಂತಂದ್ರೆ ಸುಮಾರು 6 ತಿಂಗಳಿಂದ ಪ್ರಕ್ರಿಯೆ ಜರುಗ್ತಾ ಇತ್ತು. ದಿನನಿತ್ಯ ಏನಪ್ಪ ಅಂದರೆ ಎವ್ರಿ ವೀಕ್ ಏನಪ್ಪ ಅಂತಂದರೆ ಡೆವಲಪ್ಮೆಂಟ್ಗಳನ್ನು ಇದನ್ನು ಮಾಡ್ತಾಯಿದ್ರು. ಜೊತೆಗೆ ಸಮಾಜದ ಒಂದು ಏನು ಕುಂದುಕೊರತೆಗಳು ಅದಾವು, ಆ ಒಂದು ಕೊರತೆಗಳನ್ನು ತೆಗೆದುಕೊಂಡು ಹಂತವಾಗಿ ಏನಪ್ಪ ಅಂತಂದರೆ ನಾವು ಸಮಾಜದ ಜನರಿಗೆ ಎಲ್ಲ ಯೋಜನೆಗಳನ್ನು ತಲುಪಿಸುವಂಥದ್ದು ಕೆಲಸ ಮಾಡ್ತೀವಿ. ಒಟ್ಟಾರೆ ನಮ್ಮ ಶಿಕ್ಕಲ್ಗಾರ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪ ಅಂತಂದರೆ, ಇವತ್ತು ನೀವು ಒಬ್ಬರೇ ಇಲ್ಲ, ನಿಮ್ಮ ಜೊತೆಗೆ ಅಖಿಲ ಕರ್ನಾಟಕ ಶಿಕ್ಕಲ್ಗಾರ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮ ಜೊತೆಗೆ ಇದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ಏನಪ್ಪ ಅಂತಂದರೆ ಅದೇವಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಖಿಲ ಕರ್ನಾಟಕ ಶಿಕ್ಕಲ್ಗಾರ್ ಸಮಾಜದಲ್ಲಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ದಯಮಾಡಿ ಕ್ಷಮೆ ಇರಲಿ. ಅಖಿಲ ಕರ್ನಾಟಕ ಶಿಕ್ಕಲ್ಗಾರ್ ಸಮಾಜದಲ್ಲಿ ಸಾಕಷ್ಟು ಬಡ ಜನರು ಇದ್ದಾರೆ. ಹಾಗಾಗಿ ನಿಮಗೆ ರಾಜಕೀಯ ಅನುಭವ ಸಾಕಷ್ಟು ಇದೆ. ಆ ಜನರಿಗೆ ಯಾವ ಯೋಜನೆ ತರಬೇಕೆಂದು ನಿಮ್ಮ ತಲೆಯಲ್ಲಿದೆ ಎಂದು? ಸಮಾಜದಲ್ಲಿ ಮುಂಚಿನಿಂದ ಏನಪ್ಪ ಅಂತಂದರೆ ನಾವು ಒಂದು ಬಡ ಜನ ಈ ಶಿಕ್ಕಲ್ಗಾರ ಸಮಾಜ ಅಂತನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳನ್ನು ಸಿಗಬೇಕು, ಏನೆಲ್ಲ ಅನುಕೂಲಗಳನ್ನು ಆಗಬೇಕು ಅಂತನ್ನುವಂಥದ್ದು ನಾವು ಅವೆಲ್ಲ ಅನುಕೂಲಗಳನ್ನು ನಾನು ಜನರಿಗೆ ಮುಟ್ಟಿಸುವಂಥದ್ದೇನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತನ್ನುವಂಥದ್ದು. ಆಮೇಲೆ ವಿಶೇಷವಾಗಿ ನಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ನಮ್ಮ ಎಲ್ಲ ಸಹಪಾಠಿಗಳು ಜೊತೆಗೆ ನನ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಏನಪ್ಪ ಅಂತಂತಂದರೆ ಒಂದು ಮೊದಲನೇ ಹಂತದವಾಗಿ ಒಂದು ಬ್ಯಾಂಕಿನ ಏನಪ್ಪ ಅಂತಂದರೆ ಕಾನ್ಸೆಪ್ಟನ್ನು ಸೊಸೈಟಿ ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕಂತನ್ನುವಂಥದ್ದು ಏನಪ್ಪ ಅಂತಂದರೆ ನಮ್ಮದು ಒಂದು ಮೊದಲನೇ ಆದ್ಯತೆ ಇದೆ. ಆದ್ಯತೆಯಾಗಿ ಅನುಸಾರವಾಗಿ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನೀವು ನೋಡಲಿದ್ದೀರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಸರ್? ನನ್ನ ಹೆಸರು ಸಂಜು ಬುಗುಡಿ ಅಂತೇಳಿ. ಈ ಒಂದು ಎಲ್ಲ ಗುರು ಹಿರಿಯರು ಒಂದು ಒಮ್ಮತದಿಂದ ಹಾಗೂ ಅವರೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ನಮ್ಮನ್ನು ಅಖಿಲ ಕರ್ನಾಟಕ ಶಿಕ್ಕಲ್ಗಾರ ಸಮಾಜದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಾನು ಭಾಳ ಆಭಾರಿಯಾಗಿದ್ದೇನೆ. ಹೀಗಾಗಿ ಅಖಿಲ ಕರ್ನಾಟಕ ಶಿಕ್ಕಲ್ಗಾರ್ ಸಮಾಜದಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಸಾಕಷ್ಟು ಕಲಿಬೇಕನ್ನೋ ಉಲ್ಲಾಸದಲ್ಲಿ ಅನೇಕ ಯುವಕರು ಮತ್ತು ಯುವತಿಯರು ಇದ್ದಾರೆ. ಅವ್ರಿಗೋಸ್ಕರ ಏನು ಮಾಡಬಹುದು ತಾವು ತಮ್ಮ ಅಖಿಲ ಕರ್ನಾಟಕ ಸಮಾಜದ ವತಿಯಿಂದ? ಈ ಹಿಂದಿನಿಂದಲೂ ಕೂಡ ಸಮಾಜದಲ್ಲಿ ನಾವು ಒಂದು ಶೈಕ್ಷಣಿಕವಾಗಿ, ಆರೋಗ್ಯವಾಗಿ, ಧಾರ್ಮಿಕವಾಗಿ, ರಾಷ್ಟ್ರೀಯವಾಗಿ ಹೇಳ್ಕೊಳ್ಳೋ ಮಟ್ಟಿಗೆ ನಾವು ಇದ್ದಿದ್ದಿಲ್ಲ. ಈಗ ಏನು ಎಲ್ಲ ಗುರು ಹಿರಿಯರು ಆಶೀರ್ವಾದ ಮಾಡಿ ನಮ್ಮನ್ನು ಒಂದು ಒಳ್ಳೆಯ ರಾಜ್ಯಾಧ್ಯಕ್ಷರನ್ನು ನೀಡಿದ್ದಾರೆ. ಅದರ ಜೊತೆ ಒಂದು ಒಳ್ಳೆಯ ಒಂದು
ಸದಸ್ಯರವನ್ನು ಬಳಗವನ್ನು ಕೂಡ ನಮಗೆ ನೀಡಿದ್ದಾರೆ. ಅವರೆಲ್ಲ ಒಂದು ಸಂಯುಕ್ತ ಆಶ್ರಯದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಶೈಕ್ಷಣಿಕವಾಗಿ, ಆರೋಗ್ಯವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಅವರನ್ನು ಮುಂಚೂಣಿಯಂತ ಒಯ್ಯುವಂಥ ಕೆಲಸ ಮಾಡುವ ಒಂದು ಮಹತ್ವವಾದ ಗುರಿ ನಮ್ಮದು ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮಂಜುನಾಥ್ ಕಾನೂನು ಅಂತೇಳಿ ಅಖಿಲ ಕರ್ನಾಟಕ ಶಿಕ್ಷಕರ ಸಮಾಜ ಹಿತಾಭಿವೃದ್ಧಿ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ, ರಾಜ್ಯ ಕಾರ್ಯದರ್ಶಿಯಾಗಿ ನಾನು ನೇಮಕಗೊಂಡಿದ್ದೇನೆ. ನಮ್ಮ ಸಮಾಜದ ಗುರು ಹಿರಿಯರು ಎಲ್ಲರೂ ಕೂಡಿ ನಾವು ಇವತ್ತೇನು ನೇಮಕ ಮಾಡಿದ್ದಾರೆ ಸಂಘಟನಾ ಕಾರ್ಯದರ್ಶಿಯಾಗಿ ಅಂತೇಳಿ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಾನು ನಿಭಾಯಿಸ್ತೇನೆ ಅನ್ನುವಂಥ ಭರವಸೆ ನನಗಿದೆ. ಮತ್ತು ಇಡೀ ರಾಜ್ಯಾದ್ಯಂತ ತಿರುಗಿ ಆ ಎಲ್ಲ ಜಿಲ್ಲೆಗಳಿಗೂ ಭೇಟಿಯಾಗಿ ಅಲ್ಲಿ ಏನು ಸಂಘಟನೆ ಮಾಡಬೇಕು ಮತ್ತು ಯುವಕರನ್ನೇ ನಮ್ಮ ಸಮಾಜದ ಬಗ್ಗೆ ಏನು ತಿಳುವಳಿಕೆ ಹೇಳಬೇಕಲ್ಲ ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ.